ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳು ಆಗ್ತಾನೆ ಇದೆ. ಅದರ ಜೊತೆಗೆ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾನೆ ಇದ್ದಾರೆ. ಈಗ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಶೀಘ್ರದಲ್ಲೇ ಬರುತ್ತೆ ಅಂತ ಮತ್ತೊಮ್ಮೆ ಕಮಲ ನಾಯಕರು ಭವಿಷ್ಯವನ್ನ ನುಡಿತಾ ಇದ್ದಾರೆ. ಹಾಗೇನೆ ನಿನ್ನೆ ಕೋಟ ಶ್ರೀನಿವಾಸ ಪೂಜಾರಿ ಬಿಜೆಪಿ ಸರ್ಕಾರ ತರೋದಕ್ಕೆ ನಾವು ಸಿದ್ಧ ಅಂತ ಹೇಳಿದಂತಹ ಬೆನ್ನಲ್ಲೇ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕೆಲವೇ ದಿನಗಳಲ್ಲಿ ಮೈತ್ರಿ ಸರ್ಕಾರ ಪತನವಾಗತ್ತೆ ಅಂತ ಹೇಳಿ ದೋಸ್ತಿ ವಿರುದ್ಧ ಹರಿಹಾಯ್ದಿದ್ದಾರೆ. ಇಷ್ಟು ದಿನಗಳ ಕಾಲ ಬಿಎಸ್ವೈ ಕೂಡ ಸುಮ್ಮನಿದ್ರು. ಈಗ ಮತ್ತೊಮ್ಮೆ ಸರ್ಕಾರ ಪತನ ಆಗುತ್ತೆ ಅಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ಕೇಂದ್ರ ಸಚಿವ ಸಹ ಶೀಘ್ರದಲ್ಲೇ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ಗ್ರಾಮ ವಾಸ್ತವ್ಯ ಗಿಮಿಕ್ ಅಂತ ಹೇಳಿ ಬಿಜೆಪಿ ನಾಯಕ ಅಶೋಕ್ ಕಿಡಿಕಾರ್ತಾನೆ ಇದ್ದಾರೆ. ನೋಡ್ತಾ ಇದೀವಿ, ಇಲ್ಲಿ ಬಿಜೆಪಿ ಸರ್ಕಾರ ಬರುತ್ತೆ, ಲೋಕಸಭೆ ಎಲೆಕ್ಷನ್ ಆದ್ಮೇಲೆ ಬಂದೇ ಬರುತ್ತೆ, ನೋಡ್ತಾ ಇರ್ರಿ ಅಂತ ಹೇಳ್ತಾ ಇದ್ರು ಬಿಜೆಪಿ ನಾಯಕರು. ಈಗ ಮತ್ತೊಮ್ಮೆ ಅದೇ ರೀತಿಯಾದಂತ ಹೇಳಿಕೆಗಳನ್ನ ಮುಂದುವರಿಸಿದ್ದಾರೆ. ಎಲ್ಲೊಂದ್ ಕಡೆ ಬಿಜೆಪಿ ಹೈಕಮಾಂಡ್ ಈ ಸರ್ಕಾರಕ್ಕೆ ಸರ್ಕಾರ ರಚನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಹಾಕಿತ್ತು ಅಂತಾನೆ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ರು. ಆದ್ರೆ ಇವತ್ತು ಮತ್ತೊಮ್ಮೆ ಬಿಜೆಪಿ ನಾಯಕರು ಸರ್ಕಾರ ರಚನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಹೇಳಿಕೆಗಳನ್ನ ಮುಂದುವರಿಸಿದ್ದಾರೆ. ಎಸ್, ಅದು ಈಗ ದೇವೇಗೌಡರು ಯಾವಾಗ ಮಧ್ಯಂತರ ಚುನಾವಣೆ ವಿಚಾರವನ್ನ ಎತ್ತಿದ್ರು ಅವತ್ತಿನಿಂದ ಕೂಡ ಈ ಎಲ್ಲಾ ಡೆವಲಪ್ಮೆಂಟ್ಸ್ ಗಳು ಬಹಳ ಜೋರಾಗಿ ನಡೀತಾ ಇರೋದನ್ನ ಕೂಡ ನಾವು ಗಮನಿಸಬಹುದು. ಸೊ ಯಡಿಯೂರಪ್ಪ ಅವರು ಕೂಡ ಇವತ್ತು ಹೇಳಿರೋದು ಈಗ ಹಾಗಾದ್ರೆ ಸದ್ದಿಲ್ಲದೆ ಬಿಜೆಪಿ ಆಪರೇಷನ್ ಕಮಲ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗಳಿಗೆ ಕಾರಣ ಆಗಿದೆ. ಇವತ್ತು ಯಾರ್ಯಾರು ಏನೇನ್ ಮಾತಾಡಿದ್ರು ದೊಡ್ಡ ನಾಯಕರು ಬಿಜೆಪಿಯವರು ಅಂತ ನೋಡ್ಕೊಂಬರೋಣ. ಅತ್ಯಂತ ಶೀಘ್ರವಾಗಿ ಕರ್ನಾಟಕದಲ್ಲಿ ಕೂಡ ನಮ್ಮ ಸರ್ಕಾರ ಬರ್ತದೆ. ಬಂದಾಗ ರಾಜ್ಯ ಮತ್ತು ಕೇಂದ್ರ ಒಂದೇ ದಿಸೆಯಲ್ಲಿ ಮುಂದೆ ಹೋಗುವಂತದ್ದು ಆಗುತ್ತೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅಂತ ಹೇಳುವಂತ ಮಾತನ್ನು ಹೇಳಿ, ಇಡೀ ದೇಶದ ಯಾವುದೇ ಭಾಗದ ಜನ ಕರ್ನಾಟಕದ ನಮ್ಮ ಸಂಸತ್ ಸದಸ್ಯರ ಬಗ್ಗೆ, ನಮ್ಮ ಜನತೆ ಬಗ್ಗೆ ಗೌರವವನ್ನ, ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ. ಒಂದೇ ಒಂದು ಕೊರಗು, ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇರಬೇಕಾಗಿತ್ತು. ಕುಂತಲ್ಲಿ ನಿಂತಲ್ಲಿ ಜನ ಕೇಳ್ತಾರೆ, ಯಡಿಯೂರಪ್ಪನವರು ನಿಮ್ ಸರ್ಕಾರ ಯಾವಾಗ ರಚನೆ ಮಾಡ್ತೀರಾ? ಕಾಲ ಕೂಡ ಬರಬೇಕು. ಇವತ್ತು 105 ಜನ MLA ಬದಲಿಗೆ 115 ಜನ ಇದ್ದಿದ್ರೆ, ಅಲ್ಲಿ ಮೋದಿಯವರ ಸರ್ಕಾರ, ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ರೆ ಕರ್ನಾಟಕ ರಾಜ್ಯ ಇವತ್ತು ಮಾದರಿ ರಾಜ್ಯವಾಗ್ತಾ ಇತ್ತು. ಗ್ರಾಮ ವಾಸ್ತವ್ಯ ಮಾಡಿದ್ರು. ನಾವು ಹೇಳಿದ್ರಿ ಬೇಡಪ್ಪ, ಬೇಡ, ಒಳ್ಳೇದಲ್ಲ, ಟೈಮ್ ಆರಾಮಾಗಿದ್ದಾಗ ನೀವು ಮಾಡಿ, ನಮ್ದೇನು ಸಮಸ್ಯೆ ಇಲ್ಲ. ಇಡೀ ರಾಜ್ಯದಲ್ಲಿ ಬರಗಾಲ ಇದೆ, ಜನ ಸಂಕಷ್ಟದಲ್ಲಿದ್ದಾರೆ, ಸಮಸ್ಯೆ ಇದೆ. ಒಂದಹಳ್ಳಿಗೆ ಹೋದ್ರೆ ಒಂದಹಳ್ಳಿ ಸಮಸ್ಯೆ ಬಗೆಹರಿಬಹುದು. ಆದ್ರೆ ಕರ್ನಾಟಕದಲ್ಲಿ ಲಕ್ಷಾಂತರ ಹಳ್ಳಿಗಳಿದೆ. ಆ ಲಕ್ಷಾಂತರ ಹಳ್ಳಿಗಳು ಇರ್ಬೇಕಾದ್ರೆ ಅವರೆಲ್ಲರ ಸಮಸ್ಯೆ ಅರಿಬೇಕು ಅನ್ನೋದು ಯಡಿಯೂರಪ್ಪನವ್ರ ಭಾವನೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಬೇಡ ಮಾಡಿ, ಬೇಡ ಅಂದವ್ರು ಯಾರು? ನನ್ಗನ್ಸುತ್ತೆ ಅವ್ರು ಅದಕ್ಕೆಲ್ಲ ಮಾಡಿದ್ದು. ಈಗ ವಿದೇಶಕ್ಕೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಜನರನ್ನ ಇದೇ ಮೂಡಲ್ಲಿ ಇರ್ಲಿ, ಗ್ರಾಮ ವಾಸ್ತವ್ಯ ಮಾಡಿದೀನಿ, ಏನೋ ಮಾಡ್ಬಿಟ್ಟಿದೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು